ಅಕ್ಕ ಏನು ಮಾಡ್ತಿದ್ಯಾ? ನಾನು ಏನು ಮಾಡ್ತಿರ್ಬೋದು ಗೆಸ್ ಮಾಡೋ ನೋಡೋಣ. ಗೊತ್ತಿಲ್ಲ, ನೀನು ಹೇಳು. ಏನು ಮಾಡ್ತಿದ್ದೀನಿ ಗೊತ್ತಾ? ನಾನು ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡ್ತಿದ್ದೀನಿ. ಏನು ಆಯಿಲ್? ಹೋಮ್ ರೆಮಿಡಿ. ಹೋಮ್ ರೆಮಿಡಿಗೆ ಏನೇನು ಹಾಕ್ತಿದ್ಯಾ? ಹೋಮ್ ರೆಮಿಡಿಗೆ 1 ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಗುಲಾಬಿ ಹೂವು, ದಾಸವಾಳದ ಹೂವು, ದಾಸವಾಳದ ಎಲೆ, ಗರ್ಕೆ, ಕರಿಬೇವು, ಆಲೂವೆರಾ, ಈರುಳ್ಳಿ. ಇದರಿಂದ ಏನು ಯೂಸ್ ಆಗುತ್ತೆ? ಇದರಿಂದ ನಮ್ಮ ಕೂದಲು ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ, ಮತ್ತೆ ತಲೆ ಒಟ್ಟು ಕಡಿಮೆ ಆಗುತ್ತೆ, ಸ್ಟ್ರೆಂತ್ ಆಗಿ ಬೆಳೆಯುತ್ತೆ, ಹೇರು ತುಂಬಾ ಸಾಫ್ಟ್ ಆಗಿ ಬೆಳೆಯುತ್ತೆ, ಮತ್ತೆ ಹೇರ್ ಗ್ರೋತ್ ಆಗುತ್ತೆ, ಮತ್ತೆ ಬ್ಲಾಕ್ ಹೇರ್ ವೈಟ್ ಹೇರ್ಸ್ ಇರೋದೆಲ್ಲ ಬ್ಲಾಕ್ ಹೇರ್ ಕಂಟ್ರೋಲ್ ಆಗುತ್ತೆ. ವೈಟ್ ಹೇರ್ಸ್ ಬರಲ್ಲ, ಬ್ಲಾಕ್ ಹೇರ್ ಅಲ್ಲಿ ಇರುತ್ತೆ, ಕಂಟ್ರೋಲ್ ಆಗುತ್ತೆ. ಓಕೆ. ಇದು ನಮ್ಮ ಅಜ್ಜಿದಿರು ಹೇಳ್ಕೊಟ್ಟಿರೋದು. ಇದನ್ನ ನನ್ನ ಮಗಳಿಗೆ ಅವಾಗ ಚಿಕ್ಕವಳಿದ್ರಿಂದ ಅವಾಗ್ಲಿಂದ ಅಷ್ಟೇ ಅವಳ ಕೂದಲು ತುಂಬಾ ಲಾಂಗ್ ಆಗಿ ಮತ್ತೆ ಸ್ಟ್ರೆಂತ್ ಆಗಿ ಗ್ರೋತ್ ಆಗಿ ತುಂಬಾ ಥಿಕ್ನೆಸ್ ಆಗಿ ತುಂಬಾ ಚೆನ್ನಾಗಿದೆ. ಇದನ್ನ ಯೂಸ್ ಮಾಡೋದ್ರಿಂದ ಎಲ್ಲದಕ್ಕೂ ಒಳ್ಳೇದು, ತಂಪಾಗಿರುತ್ತೆ. ನಿಮ್ಮ ಮನೇಲಿ ಇದೆ ಆಯಿಲ್? ಯಾವಾಗ್ಲೂ ಇದು ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ. ರೆಡಿ ಮಾಡಿ ಇಟ್ಕೊಂಡಿದೀನಿ. ನೆಕ್ಸ್ಟ್ ಇದನ್ನೆಲ್ಲ 1 ಲೀಟರ್ ಕೊಬ್ಬರಿ ಎಣ್ಣೆಗೆ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದು ಅಗಸೆ ಬೀಜ. ಅಗಸೆ ಬೀಜ ಎಲ್ಲ ಅಂಗಡಿಗಳಲ್ಲಿ ಪ್ರಾವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ, ತಗೊಳ್ಳಿ. ಅಗಸೆ ಬೀಜ ಹಾಕೋದ್ರಿಂದ ಕೂದಲು ಶೈನಿ ಬರುತ್ತೆ. ಮೆಂತ್ಯ ತಲೆ ಒಟ್ಟಿಗೆಲ್ಲ ಒಳ್ಳೇದು, ಅದೂ ತಂಪಾಗುತ್ತೆ. ಮತ್ತು ಇದು ಕರಿ ಎಳ್ಳು ಬರೋ ವೈಟ್ ಹೇರ್ಸ್ನ ತಡೆಯುತ್ತೆ, ಬ್ಲ್ಯಾಕ್ ಹೇರ್ ಬರೋಕ್ಕೆ. ಮತ್ತು ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಇದು ನಮ್ಮ ಮರದಲ್ಲೇ ಸಿಕ್ಕಿರೋದ್ರಿಂದ ಇದು ಹಿಂಗೆ ಕಾಣಿಸ್ತಿದೆ ಅಷ್ಟೇ. ಇದೂ ಎಲ್ಲ ಹೊರಗಡೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ. ನೆಲ್ಲಿಕಾಯಿ ಹಾಕೋದ್ರಿಂದ ಒಳ್ಳೆಯದು, ತಂಪಾಗಿರುತ್ತೆ. ಇದನ್ನೆಲ್ಲ ರೆಡಿಯಾಗಿದೆ, ಏನೇನು ಐಟಮ್ ಅಂತ. ಇದನ್ನೆಲ್ಲ ಎಣ್ಣೆಗೆ ಹಾಕಿ ರೆಡಿ ಮಾಡ್ಕೊಳ್ಳೋಣ, ಎಣ್ಣೆಗೆ ಕಾಯಿಸ್ಕೊಳ್ಳೋಣ. ನೆಲ್ಲಿಕಾಯಿ ಅದನ್ನ ಉಂಡೆ ಹಾಕೋದ್ಕಿನ್ನ ಗೆಜ್ಬಿಟ್ಟು ಹಾಕಿದ್ರೆ ಇದ್ರ ರಸ ಎಲ್ಲ ಎಣ್ಣೆಗೆ ಇಳ್ಕೊಳ್ಳುತ್ತೆ. ಗೆಜ್ಬಿಟ್ಟು ಹಾಕಿದ್ರೆ ಇದ್ರ ರಸ ಎಲ್ಲ ಅಲ್ಲೇ ಉಳ್ಕೊಬಿಡುತ್ತೆ. ಹಂಗಾಗಿ ಗೆಜ್ಬಿಟ್ಟು ಹಾಕೋಣ. ಕೊಕೊನಟ್ ಬಗ್ಗೆ ಹೇಳ್ತೀನಿ. ಇದು ಕೊಬ್ಬರೆಣ್ಣೆ ಮನೆಯದೇ ನ್ಯಾಚುರಲ್ ಆಗಿ ಸಿಕ್ಕಿರೋದು, ಮನೇಲೆ ಆಡಿಸಿ ತಗೊಬಂದಿರೋದು. ನೀವು ಬೇಕು ಅಂದ್ರೆ ಪ್ಯಾರಾಚೂಟಲ್ಲೇ ಮಾಡ್ಕೊಳ್ಳಿ. ದಾಸವಾಳದ ಎಲೆ, ದಾಸವಾಳದ ಹೂವು, ಗುಲಾಬಿ ಹೂವು, ಗರ್ಕೆ, ಆಲೂವೆರಾ, ಬೆಟ್ಟದ ನೆಲ್ಲಿಕಾಯಿ, ಈರುಳ್ಳಿ, ಕರಿಬೇವು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ತೊಂದರೆ ಇಲ್ಲ. ಕರಿ ಎಳ್ಳನ್ನೇ ಹಾಕೊಳ್ಳಿ, ಬಿಳಿ ಎಳ್ಳು ಬೇಡ. ಕರಿ ಎಳ್ಳು ಹಾಕೋದ್ರಿಂದ ಒಳ್ಳೆಯದು. ಮತ್ತು ಮೆಂತ್ಯ ಮತ್ತು ಅಗಸೆ ಬೀಜ ಎಲ್ಲ ಒಟ್ಟಿಗೆ ಹಾಕೋದು. ಆದಷ್ಟು ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಸಣ್ಣ ಉರಿ ಮಾಡ್ಕೊಂಡು ಕಾಯಿಸ್ಕೊಳ್ಳಿ. ಯಾಕೆಂದರೆ ಉಕ್ಬಿಡುತ್ತೆ ಅದು ಮೇಲ್ಗಡೆ. ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ, ಚಿಕ್ಕ ಪಾತ್ರೆ ಆದರೆ ಎಲ್ಲ ಐಟಮ್ಸ್ ಹಾಕ್ತೀವಲ್ಲ ಅದೆಲ್ಲ ಉಕ್ಬಿಡುತ್ತೆ. ಆದಷ್ಟು ದೊಡ್ಡ ಪಾತ್ರೆನೇ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಆದಷ್ಟು ಸಣ್ಣ ಉರಿ ಮಾಡಿಕೊಂಡು ಕಾಯಿಸ್ಕೊಳ್ಳಿ. ಉಕ್ಕಲ್ಲ ಅವಾಗ. ಜಾಸ್ತಿ ಉರಿ ಕೊಟ್ಬಿಟ್ರೆ ಉಕ್ಬಿಡುತ್ತೆ. ಆದಷ್ಟು ಇದೆಲ್ಲ ಫುಲ್ಲು ಡ್ರೈ ರೋಸ್ಟ್ ಆಗೋವರೆಗೂ ಕಾಯಿಸ್ಕೊಳ್ಳಿ. ಫುಲ್ ಡ್ರೈ ರೋಸ್ಟ್ ಆಗಬೇಕು. ಇದ್ರ ರಸ ಎಲ್ಲ ಎಣ್ಣೆಗೆ ಬಿಡಬೇಕು. ಎಷ್ಟೊತ್ತಾಗ್ಬೋದು ಇದನ್ನು ಮಾಡೋದಕ್ಕೆ? ಇಲ್ಲಿ ಒಂದು ಅರ್ಧ ಗಂಟೆ ಆಗುತ್ತೆ. ಆದರೂ ಇದು ಹಸಿ ಅಂಶ ಇರೋದ್ರಿಂದ ಎಲ್ಲ ಡ್ರೈ ಆಗಬೇಕು. ಹಂಗಾದ್ರೆ ಸ್ವಲ್ಪ ಟೈಮ್ ಇರುತ್ತೆ. ಅದು ಯಾಕೆಂದರೆ ಒಂದು ಸ್ವಲ್ಪ ಸಣ್ಣ ಉರಿ ಮಾಡೋದ್ರಿಂದ 1 ಅವರ್ ಆಗುತ್ತೆ. ಆದಷ್ಟು ಸಣ್ಣ ಉರಿಲಿ ಮಾಡಿಕೊಂಡು ಎಲ್ಲ ಕಪ್ಪಗಾಗಬೇಕಾ? ಹೌದು, ಎಲ್ಲ ಡ್ರೈ ರೋಸ್ಟ್ ಆಗಬೇಕು. ಇದ್ರ ರಸ ಎಲ್ಲ ಎಣ್ಣೆಗೆ ಎಳಿಬೇಕು. ಓಕೆ, ಆವಾಗಲೇ ಅದು ಚೆನ್ನಾಗಿ ಬರೋದು.
ಇವಾಗ ಹೊರಗಡೆಯಿಂದ ಎಣ್ಣೆ ತೊಗೊಬರ್ತಾರೆ, ಆಯುರ್ವೇದಿಕ್ ಎಣ್ಣೆ ತಲೆಗೆ ಹಚ್ಕೊಂಡ್ರೆ ಬೆಳೆಯುತ್ತೆ ಅಂತ. ಆ ಬೇರು ಹಾಕಿದ್ದಾರೆ, ಈ ಬೇರು ಹಾಕಿದ್ದಾರೆ ಅಂತ ಎಲ್ಲ ತೊಗೊಬರ್ತಾರೆ. ಅವ್ರು ಯಾವ್ಯಾವ ಬೇರು ಹಾಕಿದಾರೋ, ಯಾವ ಕಸ ಕಡ್ಡಿ ಹಾಕಿರ್ತಾರೋ ಏನೋ ಗೊತ್ತಿರೋದು ನಮಗೆ. ಅವರು ಮಾಡಿರ್ತಾರೆ, ಸೋಸಿರ್ತಾರೆ, ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಬಾಟಲೆಲ್ಲ ತುಂಬ ಸೀಲ್ ಮಾಡಿಕೊಟ್ಟಿರ್ತಾರೆ, ಚೆನ್ನಾಗಿದೆ ಅಂದ್ಬಿಟ್ಟು ಹಚ್ಕೋತೀವಿ. ಅದೇನು ಹಚ್ಚೋದ್ರಿಂದ ಏನು ಬೆಳೆಯುತ್ತೆ ಅಂತ ಕಾನ್ಫಿಡೆನ್ಸ್ ಇರಲ್ಲ, ಏನಿಲ್ಲ. ನಾನು ತುಂಬ ಕೇಳಿದ್ದೀನಿ, ಉದುರಿರೋದು ನೋಡಿದ್ದೀನಿ, ಇನ್ಫೆಕ್ಷನು ತುರ್ಕೆ ಬಂದಿರೋದು ಕೇಳಿದ್ದೀನಿ. ಅದ್ರ ಬದಲು ನಮ್ಮ ಮನೆ ಸುತ್ತಮುತ್ತ ಸಿಗೋವಂಥದ್ದೇ ಸಿಗುತ್ತೆ, ನಮ್ಮ ಕಣ್ಮೆ ಎದುರುಗಡೆನೆ ನಾವೇ ಅದನ್ನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಸೋಸ್ಕೊಂಡು ಎಲ್ಲ ಅಕ್ಕಪಕ್ಕ ಸಿಗೋವಂಥದ್ದೇ ಆಲ್ಮೋಸ್ಟ್ ಸಿಗುತ್ತೆ. ಅದನ್ನು ತೊಗೊಂಡು ನಾವೇ ಎಣ್ಣೆ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೂ ಸಮಾಧಾನ ಇರುತ್ತೆ. ಯಾಕೆಂದರೆ ನಾವೆಲ್ಲ ಒಳ್ಳೇದೇ ಹಾಕಿರ್ತೀವಿ, ಯಾವುದು ಬೇರೆ ಥರದ್ದು ಏನೂ ಹಾಕಿರಲ್ಲ. ಹಂಗಾಗಿ ನಮಗೆ ಅದು ಹಚ್ಚೋದ್ರಿಂದ ಇದರಿಂದ ಯಾವುದೂ ಇನ್ಫೆಕ್ಷನ್ ಆಗುತ್ತಾಗಲಿ, ಕೂದಲು ಅದ್ರ ಏನೂ ಆಗಲ್ಲ ಅಂತ ನಮಗೊಂದು ಸಮಾಧಾನ ಇರುತ್ತೆ. ಹಂಗಾಗಿ ನಾವೇ ಸ್ವಲ್ಪ ಇದಕ್ಕೋಸ್ಕರ 1 ಅವರ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಈಗ 1 ಲೀಟ್ರ್ 1.5 ಲೀಟ್ರ್ ಹಾಕಿರೋ ಒಬ್ಬರು ನಾವು 6 ಮಂತ್ 1 ಇಯರ್ವರೆಗೂ ಯೂಸ್ ಮಾಡ್ಕೋಬೋದು. ಮನೆಯಲ್ಲೇ ಕಾಯಿಸ್ಕೊಳ್ಳೋದ್ರಿಂದ ಒಳ್ಳೆಯದು. ಎಲ್ಲ ಡ್ರೈ ಆಗಿದೆ, ಎಲ್ಲ ತಣ್ಣಗಾದ್ಮೇಲೆ ಎಲ್ಲ ಬೇರೆ ಇದಕ್ಕೆ ಸೋಸ್ಕೊಳ್ಳಿ. ಗ್ರೀನ್ ಎಲೆ ಎಲ್ಲ ಹಾಕ್ತೀವಲ್ವಾ, ಸ್ವಲ್ಪ ಗ್ರೀನ್ ಬರುತ್ತೆ. ಹಾಕು ಹಾಕು. ಬಿಸಿ ಇದೆ. ವಿಶು ಕೂದಲು ಬೇಗ ಬೆಳಿಬೇಕು. ಕೂದಲು ಬೇಗ ಬೆಳೀಲಿ. ಗುಂಡಣ್ಣ ಅವಳಿಗೆ ಇದೇ ಎಣ್ಣೆ ಹಚ್ಚೋದ್ರಿಂದ ಅವ್ಳದ್ದು ಎಷ್ಟೋ ಲಾಂಗ್ ಆಗಿ ತಿಕ್ಕಾಗಿ ತುಂಬ ಮತ್ತು ಶೈನಿ ಆಗಿ ತುಂಬ ಚೆನ್ನಾಗಿರ್ತೀವಿ ಎಣ್ಣೆ. ಇವಳಿಗೆ ಇದೇ ಎಣ್ಣೆ ಯೂಸ್ ಮಾಡಿ ಹಾಕೋದು. ಮತ್ತು ಸ್ನಾನಕ್ಕೆ ಸೀಗೆಕಾಯಿ ತೊಗೊಬರ್ತೀನಿ. ಸೀಗೆಕಾಯಿನ ಮನೇಲೇ ನೆನೆಸಿ ರುಬ್ಬಿ ಅದರಿಂದನೇ ಸ್ನಾನ ಮಾಡಿಸೋದು. ಅದು ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಸೀಗೆಕಾಯಿ. ನೀವು ಮನೇಲಿ ಮಾಡ್ಕೊಳ್ಳಿ, ನಾನು ಗ್ಯಾರಂಟಿ ಕೊಡ್ತೀನಿ, ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.